ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳತಿ ಕಾವೇರಿ. ಇವತ್ತು ಮೊಸರುಗಾಯಿ ಹೆಂಗೆ ಮಾಡೋದು ನೋಡೋಣ ಬರ್ರಿ. ಆಲ್ರೆಡಿ ಮಾರ್ಕೆಟಿಗೆ ಮೊಸರುಗಾಯಿ ಬರಾಕತ್ತಾವ ನೋಡ್ರಿ. ಇವನು ನಿನ್ನೆ ಸಾಯಂಕಾಲನ ತೊಳೆದು ಒಣಗಿಸಿಟ್ಟಿದ್ದೆ ರೀ. ಇವತ್ತು ಹಿಂಗೆ ಕಟ್ ಮಾಡ್ಕೊಳ್ಳೋನೆಲ್ಲನೂ ಮೇಲೆ ಒಂದು ಪದರಷ್ಟು ಕಟ್ ಮಾಡ್ರೆ. ಭಾಳ ಫ್ರೆಶ್ ಇದ್ದು ಮೆಣಸಿನ್ಕಾಯಿ, ಸೊ ಎಲ್ಲ ಕಟ್ ಮಾಡೀನಿ ಆ ಟೈಪ್. ಇದಕ್ಕೇನಿಲ್ಲ, ಬರೀ ಒಂದು ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಡಿ, ಒಂದು 2 ಸ್ಪೂನ. ಮತ್ತು ಬೇಕಂದ್ರೆ ಕಡಿಮೆ ಅನಿಸ್ತಂದ್ರೆ ಮತ್ತೆ ಹಾಕ್ಕೋಬೋದು ನೀವು, ಭಾಳ ಮುಗ್ಲು ಹಾಕ್ಕೋಬೇಡ್ರೆ. ಇದು ಜೀರಿಗೆ ಪುಡಿ, ಹುರಿದಿಲ್ಲ ಏನಿಲ್ಲ, ಬರೀ ಜೀರಿಗೆ ಪುಡಿ ಮಾಡೀನಿ. ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಇಷ್ಟನ್ನು ಕಲಸ್ರಿ ಒಂದು ಸ್ವಲ್ಪ. ಆಮೇಲೆ ಇದು ಮನ್ಯಾಗ ಹಾಕಿದ ಮೊಸರಿಗೆ ಮಜ್ಜಿಗೆ ಥರ ಕಟ್ಟದು ಹಾಕತ್ತೇನೆ ರೀ. ಒಬ್ಬರು ಜೀರಿಗೆ ತುಂಬ್ತಾರೆ ಮೆಣಸಿನ್ಕಾವಾಗ, ತುಂಬೋದೇನು ಬೇಡ, ಅದು ಅದ್ರೊಳಗೆ ಹೋಗ್ತದೆ. ಬಿಸಿಲಿಗೆ ಹಾಕಿ ತೆಗೆದು ಮಾಡ್ತೇವಲ್ಲ, ಅದು ಅದ್ರೊಳಗೆ ಹೋಗ್ತದೆ. ಈ ರೀತಿ ಚಲೋತೆ ಕಲಿಸಿ ಒಂದಿನ ಹಿಂಗೆ ಇಡೋಣ. ಇದನ್ನು ಒಂದಿನ ಪೂರ್ತಿ ಹಂಗೆ ನೆನಲಿರಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ ಸ್ವಲ್ಪ ಕೆಳಗೆ ಮ್ಯಾಗ ಮಾಡಿ, ಸ್ವಲ್ಪ ಮಿದುವಾಗಿರ್ತಾವ್ರಿ ಮೆಣಸಿನ್ಕಾಯಿ, ಪ್ಲಾಸ್ಟಿಕ್ ಶೀಟ್ ಹಾಕಿ ಅವನ್ನ ಹಾಕ್ಬಿಡೋಣ. ಚಲೋ ಬಿಸಿಲು ಇರ್ಬೇಕ್ರಿ. ಚಲೋ ಬಿಸಿಲು ಇತ್ತಂದ್ರೆ 2-3 ದಿನಕ್ಕೆ ಹಿಂಗೆ ಒಣಗಿ ಬರ್ತಾವೆ. ಸೊ 2-3 ದಿನ ಹಿಂಗೆ ಹಾಕಿ ಅದು ನಾನು ಹಾಕಿ ತೆಗೆದು ಮಾಡೀನಿ. ಹಿಂಗೆ ಫುಲ್ಲಾಗಿ ಒಣಗಬೇಕ್ರಿ. ಅದ್ರ ಒಂದೊಂದು ಹಸಿ ಅದಾವ, ಹಿಂಗೆ ಒಣಗಬೇಕು ನೋಡ್ರಿ, ಬೆಳ್ಳಗಾಗಬೇಕು ಕಾಯವ. ಸೊ ಕಂಪ್ಲೀಟ್ ಒಣಗ್ದಂಗೆ ಇನ್ನೊಂದು 2 ದಿನ ಹಾಕೋಣಂತ. ಪೂರ್ತಿ ಒಣಗಿದ ಮೇಲೆ ಕರೆದು ನೋಡೋಣ ಬರ್ರಿ. ಹಿಂಗೆ ಹಾಕಿ ಚಲೋ ಎಣ್ಣೆ ಕಾಯಲಿ, ಲಘು ಹಾಕಿ ಲಘು ತೆಗೆದು ಬಿಡ್ರಿ, ಇಲ್ಲ ಅಂದ್ರೆ ಹೊತ್ತು ಬಿಡ್ತಾವ. ನೋಡ್ರಿ, ಮೊಸರುಗಾಯಿ ರೆಡಿ. ನೀವು ಟ್ರೈ ಮಾಡಿರಿ, ಹೆಂಗಾಗ್ಯಾವ ಹೇಳ್ರಿ.